ಹಾಯ್ ಹಲೋ ಎಲ್ಲ ನನ್ನ ಶಿಕ್ಷಕ ಮಿತ್ರರಿಗೆ ನಿಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ. ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ, ಎಲ್ಲರೂ ಶಿಕ್ಷಕ ಹುದ್ದೆಗಳಿಗೆ ಈಗಾಗಲೇ ತಯಾರಿಯನ್ನು ನಡೆಸ್ತಾ ಇದ್ದೀರಿ. PSTR ಆಗಿರ್ಬೋದು, GPSTR ಆಗಿರ್ಬೋದು, HSTR ಆಗಿರ್ಬೋದು. ನಿಮ್ಮೆಲ್ಲರಿಗೂ ಕೂಡ ಮುಖ್ಯವಾಗಿ ಒಂದು ಮಾಹಿತಿಯನ್ನು ನೋಡಲೇಬೇಕು ಸ್ನೇಹಿತರೆ. ಈ ಒಂದು ಮಾಹಿತಿ ಏನಪ್ಪ ಅಂತಂದರೆ, ಕಳೆದ 10 ವರ್ಷಗಳಲ್ಲಿ TET ಪಾಸಾದಂಥ ಅಭ್ಯರ್ಥಿಗಳ ಸಂಖ್ಯೆಯನ್ನು ನಾವು ನೋಡೋದಾದರೆ 4.47 ಲಕ್ಷ ಅಭ್ಯರ್ಥಿಗಳು ಈ ಒಂದು TET ಪರೀಕ್ಷೆಯನ್ನು ಪಾಸಾಗಿದ್ದು, ಅದರಲ್ಲಿ ಕೇವಲ 28,000 ಹುದ್ದೆಗಳನ್ನ ಮಾತ್ರ ಭರ್ತಿ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. 10 ವರ್ಷಗಳಲ್ಲಿ 4.47 ಲಕ್ಷ ಅಭ್ಯರ್ಥಿಗಳು TETಯನ್ನು ಪರೀಕ್ಷೆ ಪಾಸಾದರೂ ಕೂಡ ನೇಮಕಾತಿಯನ್ನು ಕೂಡ ಸರ್ಕಾರಗಳು ಮಾಡಿಕೊಳ್ತಾ ಇಲ್ಲ ಸ್ನೇಹಿತರೆ. ಈ ವರ್ಷದ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ನೋಟಿಫಿಕೇಷನನ್ನು ಕೂಡ ಬಿಡ್ತೀವಿ ಅಂತ ಹೇಳ್ತಾ ಈಗಾಗಲೇ 1 ವರ್ಷ ಕೂಡ ಕಳೆದಿದೆ ಸ್ನೇಹಿತರೆ. ಸರ್ಕಾರನೇ ಹೇಳಿತ್ತು ಪ್ರತಿ ವರ್ಷ 10,000 ಶಿಕ್ಷಕರ ನೇಮಕಾತಿಯನ್ನು ನಾವು ಮಾಡ್ತೀವಿ ಅಂತ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂಥ ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಇವರು ನೀಡಿಲ್ಲ ಸ್ನೇಹಿತರೆ. ಈ ವರ್ಷದ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಪಾಸಾದಂಥ ಅಭ್ಯರ್ಥಿಗಳನ್ನು ನೋಡೋದಾದರೆ, ಮೊದಲಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು 85,042, ಪರೀಕ್ಷೆಗೆ ಹಾಜರಾದವರು 79,395, ಗೈರು ಹಾಜರಾದ ಅಭ್ಯರ್ಥಿಗಳ ಸಂಖ್ಯೆ 5,647, ಶೇಕಡ 60ಕ್ಕೂ ಹೆಚ್ಚು ಅಂಕ ಪಡೆದವರು 22,741 ಸ್ನೇಹಿತರೆ. 55ರಿಂದ 60 ಶೇಕಡ 60ರಲ್ಲಿ ಪೇಪರ್ 1ಗೆ ಸಂಬಂಧಪಟ್ಟಂಥ ಮಾಹಿತಿ ಇದು. 6,636 ಅಭ್ಯರ್ಥಿಗಳು ಒಂದು ಅಂಕಗಳನ್ನ ಪಡೆದುಕೊಂಡಿರ್ತಾರೆ. ಆದರೆ ಇದರಲ್ಲಿ ಅರ್ಹತೆಯನ್ನು ಪಡೆದ ಅಭ್ಯರ್ಥಿಗಳ ಸಂಖ್ಯೆಯನ್ನು ನೋಡೋದಾದರೆ 29,377 ಸ್ನೇಹಿತರೆ. ಶೇಕಡಾವಾರು ಅರ್ಹತೆಯನ್ನು ನೋಡಿದರೆ 37% ಆಗಿದೆ. ಇನ್ನು ಪತ್ರಿಕೆ 2, ಈ ಒಂದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ದು, ಅರ್ಜಿ ಸಲ್ಲಿಸಿದವರ ಸಂಖ್ಯೆಯನ್ನು ನೋಡೋದಾದರೆ 2,50,189 ಅಭ್ಯರ್ಥಿಗಳು, ಪರೀಕ್ಷೆಗೆ ಹಾಜರಾದವರು 2,37,163, ಗೈರು ಹಾಜರಾದವರ ಸಂಖ್ಯೆ 13,026, ಶೇಕಡ 60ಕ್ಕೂ ಹೆಚ್ಚು ಅಂಕ ಪಡೆದವರ ಸಂಖ್ಯೆ 5,326. ಇನ್ನು ಒಟ್ಟು ಅರ್ಹತೆ ಪಡೆದವರು ವಿಷಯ ಸಮಾಜ ವಿಜ್ಞಾನದಲ್ಲಿ 40,642 ಅಭ್ಯರ್ಥಿಗಳು, ಗಣಿತ ವಿಷಯದಲ್ಲಿ ಅರ್ಹತೆಯನ್ನು ಪಡೆದವರ ಸಂಖ್ಯೆಯನ್ನು ನೋಡೋದಾದರೆ 27,364. ಒಟ್ಟು ಈ ವರ್ಷದ TET ಫಲಿತಾಂಶವನ್ನು ನೋಡೋದಾದರೆ, ಒಟ್ಟು 2ನೇ ಪತ್ರಿಕೆಯಲ್ಲಿ 68,006 ಅಭ್ಯರ್ಥಿಗಳು ಕೂಡ ಈ ಒಂದು 2ನೇ ಪತ್ರಿಕೆಗೆ ಸಂಬಂಧಪಟ್ಟಂತೆ ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಶೇಕಡಾವಾರು ಅರ್ಹತೆಯನ್ನು ನೋಡಿದಾಗ 2ನೇ ಪತ್ರಿಕೆಗೆ 28.67% ಅಭ್ಯರ್ಥಿಗಳು ಈ ಒಂದು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾದ ಸ್ನೇಹಿತರೆ, ಈಗ ನಮ್ಮ ಶಿಕ್ಷಕ ಹುದ್ದೆಗಳ ಒಂದು ಖಾಲಿ ಹುದ್ದೆಗಳ ವಿವರವನ್ನು ನೋಡೋದಾದರೆ, ಮೊದಲಿಗೆ 61,525 ಒಟ್ಟಾರೆ ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಸ್ನೇಹಿತರೆ. ರಾಜ್ಯದಲ್ಲಿ 41,905 ಪ್ರಾಥಮಿಕ ಮತ್ತು 4,871 ಪ್ರೌಢಶಾಲೆಗಳು ಸೇರಿ ಒಟ್ಟು 46,776 ಶಾಲೆಗಳಿದ್ದಾವೆ ಸ್ನೇಹಿತರೆ. ಸಂಪೂರ್ಣವಾಗಿ ಈ ಒಂದು ಮಾಹಿತಿಯನ್ನು ನೋಡಿ ಸ್ನೇಹಿತರೆ. ಪ್ರಾಥಮಿಕ ಶಾಲೆಗಳಿಗೆ ಒಟ್ಟು 1,88,531 ಹುದ್ದೆಗಳು ಮಂಜೂರಾಗಿದ್ದು, ಅದರಲ್ಲಿ 1,38,802 ಹುದ್ದೆಗಳು ಈಗಾಗಲೇ ಭರ್ತಿಯಾಗಿದ್ದು, ಹಾಗೆ 49,729 ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ, ಎಲ್ಲಿ ಪ್ರಾಥಮಿಕ ಹಂತದಲ್ಲಿ. ಇನ್ನು ಪ್ರೌಢಶಾಲಾ ವಿಭಾಗದಲ್ಲಿ 44,406 ಒಟ್ಟಾರೆ ಇಲಾಖೆಗೆ ಮಂಜೂರಾದಂಥ ಹುದ್ದೆಗಳಿವು. ಅದರಲ್ಲಿ 32,610 ಮಂದಿ ಈಗಾಗಲೇ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇನ್ನು
11,796 ಹುದ್ದೆಗಳು ಖಾಲಿ ಇವೆ ಸ್ನೇಹಿತರೆ. ಇಲ್ಲಿಯೂ ಕೂಡ ಒಟ್ಟು 61,525 ಶಿಕ್ಷಕರ ಹುದ್ದೆಗಳು ಖಾಲಿವೆ. ಕಾಯಂ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಸಾಧ್ಯವಾಗದ ಕಾರಣ ಇಲಾಖೆಯು ಅತಿಥಿ ಶಿಕ್ಷಕರ ಮೇಲೆ ಕೂಡ ದಿನಗಣಿತ ಬಂದಿದೆ. ಈಗಾಗಲೇ ಶಿಕ್ಷಣ ಸಚಿವರು ಕೂಡ ತಮ್ಮ ಕೊಟ್ಟಂಥ ಮಾತನ್ನು ಕೂಡ ತಪ್ಪಿದ್ದಾರೆ ಸ್ನೇಹಿತರೆ. ವರ್ಷದೊಳಗೆ ನಾವು 10,000 ಶಿಕ್ಷಕರನ್ನು ಪ್ರತಿ ವರ್ಷ ನೇಮಕ ಮಾಡಿಕೊಳ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದರು. ಇನ್ನು ಮೊನ್ನೆ ತಾನೇ ಹೇಳಿಕೆಯನ್ನು ಕೊಟ್ಟಿದ್ದರು. 2026 ಜೂನ್ ಹೊಸ ಒಂದು ಶೈಕ್ಷಣಿಕ ವರ್ಷ ಪ್ರಾರಂಭವಾಗೋದ್ರೊಳಗೆ 10,000ಕ್ಕೂ ಹೆಚ್ಚು ಶಿಕ್ಷಕರ ಹುದ್ದೆಗಳನ್ನು ನೇಮಕ ಮಾಡಿಕೊಳ್ತೀವಿ ಅಂತ. ಇದು ಕೂಡ ಸ್ನೇಹಿತರೆ ಅನುಮಾನ. ಯಾಕಂತಂದರೆ ಪ್ರೋಸೆಸ್ ಕೂಡ ಭಾಳ ಇರೋದರಿಂದ ಇನ್ನೂ ಯಾವುದೇ ರೀತಿಯಾದಂಥ ನೋಟಿಫಿಕೇಷನ್ ಕೂಡ ಮಾಡಿಲ್ಲ. ಅದಕ್ಕಾಗಿ ಇದು ಕೂಡ ಡೌಟ್ ಸ್ನೇಹಿತರೆ. ಇನ್ನು ಪ್ರತಿ ವರ್ಷ 10,000 ಹುದ್ದೆಗಳನ್ನು ಭರ್ತಿ ಮಾಡ್ತೀವಿ ಬಂದಿದ್ದರು, ಅದು ಕೂಡ ಆಗಿಲ್ಲ. ಇನ್ನು ಯಾವ್ಯಾವ ವರ್ಷ ಎಷ್ಟೆಷ್ಟು ಹುದ್ದೆಗಳನ್ನ ಭರ್ತಿ ಮಾಡಿದ್ದಾರೆ ಅಂತ ನೋಡೋದಾದರೆ, ಕಳೆದ 10 ವರ್ಷಗಳ ಒಂದು ಹಿನ್ನೋಟವನ್ನು ನೋಡಿದಾದರೆ 2015ರಲ್ಲಿ ಸ್ನೇಹಿತರೆ ಪ್ರಾಥಮಿಕ ಶಾಲೆಯಲ್ಲಿ 1929 ಹುದ್ದೆಗಳನ್ನು ಕೂಡ ಇವರು ಭರ್ತಿ ಮಾಡಿದ್ದಾರೆ. ಇನ್ನು ಹಿರಿಯ ಪ್ರಾಥಮಿಕ ಶಾಲೆಗೆ ನೋಡೋದಾದರೆ 2015ರಲ್ಲಿ 5,976 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. 2018ರಲ್ಲಿ 3,389 ಹುದ್ದೆಗಳನ್ನು ಭರ್ತಿ ಮಾಡಿದ್ದಾರೆ. ಇನ್ನು 2020ರಲ್ಲಿ 1,994 ಹುದ್ದೆಗಳನ್ನು ಭರ್ತಿ ಮಾಡಿದ್ದು, 2023ರಲ್ಲಿ ಅತಿ ದೊಡ್ಡ ನೇಮಕಾತಿಯಾದಂಥ 13,352 ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕರನ್ನು ಭರ್ತಿ ಮಾಡಿಕೊಳ್ಳಲಾಗಿದೆ ಸ್ನೇಹಿತರೆ. ಇದು ಕೂಡ ಪರೀಕ್ಷೆಯ ಮೂಲಕ ಕಾಯಂ ಶಿಕ್ಷಕರ ನೇಮಕ ಇದು. ಇನ್ನು ಪ್ರೌಢಶಾಲೆಗೆ ನೋಡೋದಾದರೆ 2025 ಅಲ್ಲಿ ಕೇವಲ 1,637 ಶಿಕ್ಷಕರನ್ನು ಮಾತ್ರ ನೇಮಕ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ಸುಮಾರು 10 ವರ್ಷ ಕಳೆದರೂ ಕೂಡ ಹಲವಾರು ಶಿಕ್ಷಣ ಸಮಿತಿಗಳು ಕೂಡ ಶಿಫಾರಸುಗಳನ್ನು ಮಾಡಿದರೂ ಕೂಡ ನಾವು ಶಿಕ್ಷಣ ವ್ಯವಸ್ಥೆಯಲ್ಲೇ ಇಂತಹ ಒಂದು ಕುಂಠಿತ ಬೆಳವಣಿಗೆಯನ್ನು ನೋಡ್ತಾ ಇದ್ದೀವಿ. ಇಷ್ಟೆಲ್ಲ ಸುಮಾರು 10-12 ವರ್ಷಗಳ ಕಾಲ ಶಿಕ್ಷಕರ ನೇಮಕಾತಿ ನಡೆಸಿದೆ ಉತ್ತಮ ಫಲಿತಾಂಶವನ್ನು ನಾವು ಬಯಸಿದರೆ ಅದು ಯಾವುದಕ್ಕೂ ಕೂಡ ಫಲ ಕೊಡಲ್ಲ ಸ್ನೇಹಿತರೆ. ಅದಕ್ಕಾಗಿ ಯಾರು ಈ ಒಂದು ಶಿಕ್ಷಕ ಹುದ್ದೆಗಳಿಗೆ ನಿಮ್ಮ ತಯಾರಿಯನ್ನು ನಡೆಸ್ತಾ ಇದ್ದೀರಿ, ಆದಷ್ಟು ಸ್ವಲ್ಪ ಕಾಂಪಿಟೇಷನ್ ಲೆವೆಲ್ ಕೂಡ ಹೈ ಇದೆ. ಯಾಕಂದರೆ 10 ವರ್ಷದಲ್ಲಿ ಸುಮಾರು 4 ಲಕ್ಷಕ್ಕೂ ಅಧಿಕ ಅಭ್ಯರ್ಥಿಗಳು ಕೂಡ ಈ ಒಂದು TET ಪರೀಕ್ಷೆಯನ್ನು ಪಾಸಾಗಿದ್ದಾರೆ. TET ಪರೀಕ್ಷೆ ಪಾಸಾಗಿದ್ದೀನಿ, ಇನ್ನೇನು ಶಿಕ್ಷಕ ಹುದ್ದೆ ಸಿಕ್ತು ಅನ್ನುವಂಥ ಭ್ರಮೆಯಲ್ಲಿರಬೇಡಿ ಸ್ನೇಹಿತರೆ. ಅದಕ್ಕೆ ಆದಂಥ ಅದರದ್ದೇ ಆದಂಥ ಒಂದು ಎಫರ್ಟ್ ಕೂಡ ಬೇಕಾಗಿದೆ. ಕಾಂಪಿಟೇಷನ್ ಕೂಡ ಅಷ್ಟೇ ಹೈ ಆಗಿರೋದ್ರಿಂದ ನಿಮ್ಮ ತಯಾರಿಯನ್ನು ಚುರುಕುಗೊಳಿಸಿ. ಮತ್ತು ಶಿಕ್ಷಣ ಸಚಿವರಲ್ಲಿ ಕೂಡ ಈ ಒಂದು ವಿನಂತಿಯನ್ನು ಕೂಡ ಮಾಡ್ಕೊಳ್ತೀವಿ. ಪ್ರತಿ ವರ್ಷ ನೀವು ಏನು ಯಾವುದೇ ಮಾನದಂಡಗಳಿಲ್ಲದೆ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡ್ತಾ ಹೋದರೆ ಮುಂದಿನ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಕೂಡ ನೀವು ಮಾರಕವಾಗ್ತೀರಿ ಅಂತ ಹೇಳ್ತಾ, ಸರಿಯಾದ ಸಮಯಕ್ಕೆ ಒಳ್ಳೆಯ ಒಂದು ಕ್ವಾಲಿಟಿ ಟೀಚಿಂಗನ್ನು ಕೊಡಲಿಕ್ಕೆ ಅರ್ಹತೆಯನ್ನು ಪಡೆದಂಥ ಶಿಕ್ಷಕರನ್ನು ಕಾಯಂ ನೇಮಕಾತಿಗೊಳಿಸಲು ನೋಟಿಫಿಕೇಷನನ್ನು ಹೊರಡಿಸಿ ಅಂತ ಈ ಮೂಲಕ ನಾವು ಕೂಡ ಮನವಿ ಮಾಡ್ಕೊಳ್ತೀವಿ. ಆದಷ್ಟು ಎಲ್ಲ ನನ್ನ ಶಿಕ್ಷಕ ಮಿತ್ರರು ಕೂಡ ಈ ಒಂದು ವಿಡಿಯೋನ ಈ ಒಂದು ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇನ್ನೂ ಯಾರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ.